ಹಾಯ್ ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೆಂಗದಿರಿ? ಎಲ್ಲರೂ ಆರಾಮದಿರಿ ಅನ್ಕೋತೀನಿ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಬರ್ರಿ ಇವತ್ತಿನ ವಿಡಿಯೋದಾಗ ನಾನು ಏನು ಹೇಳ್ಕೊಡ್ತೀನಪ್ಪ ಅಂದ್ರೆ ಸಾದಾ ಬ್ಲೌಸ್ ಕಟ್ಟಿಂಗ್ ಹೇಳ್ಕೊಡ್ತೀನಿ. ಹಿಂದಿನ ವಿಡಿಯೋದಾಗ ನಾನು ಟೈಲರಿಂಗ್ ಕ್ಲಾಸ್ 1 ಅಂತ ಹೇಳ್ಕೊಟ್ಟಿದ್ದೆ. ಅದರೊಳಗೆ ಟೈಲರಿಂಗ್ ಕ್ಲಾಸ್ ಮತ್ತು ಟೈಲರಿಂಗ್ ಮಷಿನ್ ಬಗ್ಗೆ ಮತ್ತು ಅದ್ರ ಮೆಟೀರಿಯಲ್ಸ್ ಬಗ್ಗೆ ನಾನು ಹೇಳ್ಕೊಡ್ತೀನಿ. ನೀವು ಯಾರೆಲ್ಲ ನನ್ನ ವಿಡಿಯೋ ನೋಡಿಲ್ಲ, ಹಿಂದೆ ಡಿಸ್ಕ್ರಿಪ್ಷನ್ದಾಗ ನಾನು ಹಾಕಿರ್ತೀನಿ, ಹೋಗಿ ಒಮ್ಮೆ ಚೆಕ್ ಮಾಡ್ಕೊರಿ. ಇವತ್ತಿನ ವಿಡಿಯೋದಾಗ ನಾನು ಸಾದಾ ಬ್ಲೌಸ್ ಕಟ್ಟಿಂಗ್ ಮೆಜರ್ಮೆಂಟ್ ತೊಗೊಳ್ಳೋದು ಹೆಂಗೆ ಅಂತಂದು ಹೇಳ್ಕೊಡ್ತೀನಿ. ಅಳತಿ ಬ್ಲೌಸ್ ತೊಗೊಂಡು ಅಳತಿ ಹೆಂಗೆ ತೊಗೊಳ್ಳೋದು ಅಂತಂದು ಹೇಳ್ಕೊಡ್ತೀನಿ. ಇದಕ್ಕೆ ಸಾದಾ ಬ್ಲೌಸು, ಪೋರ್ಟಕ್ಸ್ ಬ್ಲೌಸು ಮತ್ತು ನಾರ್ಮಲ್ ಬ್ಲೌಸ್ ಅಂತಲೂ ಕರೀತಾರೆ. ನೋಡ್ರಿ, ನೀವು ಪೋರ್ಟಕ್ಸ್ ಬ್ಲೌಸ್ ಅಂತಂದ್ರೆ ಇಲ್ಲೊಂದು ಟಕ್ಸ್, ಇಲ್ಲೊಂದು ಟಕ್ಸು, ಇಲ್ಲೊಂದು ಈ ಥರ 4 ಟಕ್ಸ್ ಬ್ಲೌಸ್ ಪೋರ್ಟಕ್ಸ್ ಬ್ಲೌಸ್ ಅಂತಂದು ಬರ್ತೈತಿ. ಇದನ್ನು ನೀವು ಹಿಡಿಲೂಬೋದು ಅಥವಾ ಸ್ಕಿಪ್ಪು ಮಾಡ್ಬೋದು, ಬ್ಯಾಡ್ ಅಂತಂದು ಬಿಡ್ಬೋದು. ಇದನ್ನು ಹಿಡಿಲಪ್ಪ ಅಂತಂದರೆ ಇಲ್ಲೊಂದು ಸ್ವಲ್ಪ ಎಕ್ಸ್ಟ್ರಾ ಅರ್ಬಿ ನೀವು ಕಟ್ ಮಾಡ್ಕೋಬೋದು. ಮುಂದಿನ ವಿಡಿಯೋದಾಗ ನಾನು ಎಲ್ಲ ಹೇಳ್ಕೊಡ್ತೀನಿ. ಬರ್ರಿ, ತಡ ಮಾಡೋದು ಬೇಡ. ಇದು ಅಳತಿ ಯಾವ ಥರ ತೊಗೊಳ್ಳೋದು ಅಂತಂದು ನಾನು ಹೇಳ್ಕೊಡ್ತೀನಿ. ಬರ್ರಿ, ಇದೈತಲ್ಲ, ಇಲ್ಲೇನ ಸ್ಟಿಚ್ ಹಾಕಿರ್ತಾರಲ್ಲ, ಈ ಸ್ಟಿಚ್ಲಿಂದ ಇಲ್ಲೇನು ಡಾಶ್ ಹಿಡಿದಿರ್ತಿರಲ್ಲ ಅಲ್ಲಿಗೆ ಮೆಜರ್ಮೆಂಟು ನಾವು ತೊಗೋಬೇಕಾಗುತ್ತೆ. ಇದು ಬ್ಲೌಸಿನ ಪೂರ್ಣ ಉದ್ದಾಗಿರ್ತೈತಿ. ನೀವು ನೋಡ್ಬೋದು 13 ಇಂಚ್ ಐತಿ. 13 ಇಂಚ್ ನೋಡಿರೋದಲ್ಲ ನೀವು. ಬ್ಲೌಸಿಂದು ಪೂರ್ಣ ಉದ್ದ ಎಷ್ಟೈತಿ? 13 ಇಂಚ್ ಐತಿ. ನಾವು ಅದನ್ನು ಬರ್ಕೊಂಬಿಡೋಣ ಬರ್ರಿ. ಫಸ್ಟ್ನೇ ಪಾಯಿಂಟ್ ಬ್ಲೌಸು ಉದ್ದ. ಪೂರ್ಣ ಉದ್ದ ರೀ. ನೋಡಿ, ಬ್ಲೌಸಿಂದು ಪೂರ್ಣ ಉದ್ದ ಈ ಥರ ಶಾರ್ಟ್ಕಟ್ಟಾಗಿ ಬರ್ಕೊಂಡೀನಿ. ನೀವು ಪೂರ್ತಿಯಾಗಿ ಬರ್ಕೋರಿ. ಬ್ಲೌಸಿನ ಪೂರ್ಣ ಉದ್ದ ಎಷ್ಟೈತಿ? 13 ಇಂಚ್ ಐತಿ. ನೆಕ್ಸ್ಟ್ ಒನ್ ಬ್ಲೌಸಿಂದು ನೆಕ್ ಡೀಪ್ ಎಷ್ಟೈತೆ ಅಂತ ನಾವು ನೋಡಬೇಕಾಗ್ತೈತಿ. ನೋಡಿರಿ, ನೀವು ನೋಡ್ಬೋದು. 9.9 ಇಂಚ್ ಐತಿ. 9.9 ಇಂಚ್ ಐತಿ. 8.75 ಇಂಚ್ ಅಂತಲೂ ಕರೀತಾರೆ. ಈ ಥರನೂ ತೊಗೋಬೋದು. ಬೇಡಪ್ಪ ಅಂತಂದ್ರೆ ನೀವು ಪರ್ಫೆಕ್ಟಾಗಿ ಬೇಕಪ್ಪ ಅಂತಂದ್ರೆ ಈ ಥರ ತೊಗೋಬೇಕಾಗುತ್ತೆ. ನಾ ಇದೇ ಥರನೇ ತೊಗೋತೀನಿ. ನೋಡಿರಿ, 4 ಇಂಚ್ ಐತಿ. ಇದು ಬ್ಲೌಸಿನ ಕೊರಳಿನ ಪಟ್ಟಿ. ಬ್ಲೌಸ್ ನೋಡಿ, ಕೊರಳಿನ ಪಟ್ಟಿ ಎಷ್ಟು? 4 ಇಂಚ್ ಐತಿ. ಬ್ಲೌಸಿಂದು ಕೊರಳಿನ ಪಟ್ಟಿ ರೀ, 4 ಇಂಚ್ ಐತೆ ರೀ. ಬರ್ರಿ, ನೆಕ್ಸ್ಟ್ ಒನ್ ನಾವೇನು ನೋಡೋಣಪ್ಪ ಅಂತಂದ್ರೆ ಬಗಲಿನ ಉದ್ದ ತೊಗೊಂಡು ಬರ್ರಿ. ಬಗಲಿನ ಉದ್ದ ಅಂತಲೂ ಕರೀತಾರೆ, ಅಥವಾ ಆರ್ಮೋಲ್ ಲೆಂತ್ ಅಂತಲೂ ಕರೀತಾರೆ. ನೋಡೋಣ ಬರ್ರಿ. ನಾವು ನೋಡಿರಿ, ಕರೆಕ್ಟಾಗಿ ಇಲ್ಲಿಗೆ 4.5 ಇಂಚ್ ಐತಿ. ಈ ಥರನೂ ತೊಗೋಬೋದು. ಬಿಗಿನರ್ಸ್ಗಳಿಗೆ ಇದು ಸ್ವಲ್ಪ ಗೊತ್ತಾಗೋದಿಲ್ಲ. ನಾವು ಯಾವ ಥರ ತೊಗೋಬೇಕಂದ್ರೆ, ಬ್ಲೌಸಿಂದ ಲೆಂತ್ ಎಷ್ಟಿತ್ತು? 13 ಇಂಚ್ ಇತ್ತು. ಆ ಥರ 13 ಇಂಚಿಗೆ ನಾವಿಲ್ಲೇ ಟೇಪ್ ಇಟ್ಕೋಬೋದು. ಇಲ್ಲೇ ನೋಡಿರಿ, 13 ಇಂಚಿಗೆ ಟೇಪ್ ಇಟ್ಕೊಂಡು ನೆಕ್ಸ್ಟ್ ಇಲ್ಲೇನು ಸ್ಟಿಚ್ ಹಾಕಿರ್ತೀರಿ ನೋಡಿ, ನೀವು ಸ್ಟಿಚ್ ಹಾಕಿರ್ತೀರಲ್ಲ ಅಲ್ಲಿಗೆ ನೀವು ಟೇಪ್ ಇಟ್ಕೊಂಡ್ಬಿಡ್ಬೋದು. ಟೇಪ್ ಇಟ್ಕೊಳ್ಳೋಣ ನಿಮ್ಗೆ ಕರೆಕ್ಟಾಗಿ 4.5 ಇಂಚಿಗೆ ಬಂದೈತೆ ನೋಡಿರಿ. ಈ ಥರನೂ ತೊಗೋಬೋದು ನೀವು. ಬಗಲಿನ ಉದ್ದ ನಾವು ಅದನ್ನು ಬರ್ಕೊಂಬಿಡೋಣ ಬರ್ರಿ. ಬಗಲಿನ ಉದ್ದ ಎಷ್ಟು ಬಂದೈತೆ ರೀ? 4.5 ಬಂದೈತಿ. ನೆಕ್ಸ್ಟ್ ಬರ್ರಿ, ನೆಕ್ಸ್ಟ್ ಒನ್ ಮುಂದಿನ ಕೊರಳಿನ ಉದ್ದ. ಆಗಲೇ ಹಿಂದಿಂದು ಕೊರಳಿನ ಉದ್ದ ತೊಗೊಂಡಿದ್ದೆ. ಈಗ ಮುಂದಿನ ಕೊರಳಿನ ಉದ್ದ ಯಾವ ಥರ ತೊಗೋತೀನಿ ಅಂತ ಹೇಳ್ತೀನಿ ಬರ್ರಿ. ನೋಡಿರಿ, ಈ ಥರನೂ ತೊಗೋಬೋದು ನೀವು. ನೋಡಿ, 6.25 ಇಂಚ್ ಬಂದೈತಿ. ಈ ಥರ ತೊಗೋತಿದ್ರೆ ಈ ಥರನ ಪೇಪರ್ ಕಟ್ಟಿಂಗ್ ಮಾಡಿರಿ ಮತ್ತು ಅರ್ಬಿ ಕಟ್ಟಿಂಗು ಮಾಡಿರಿ. ನೆಕ್ಸ್ಟು ಈ ಥರ ನೋಡಿರಿ, 6.5 ಇಂಚ್ ಬಂದೈತಿ. 6.5 ಇಂಚ್, 6.5 ಅಥವಾ 7.25 ಇಂಚ್ ನೋಡಿರಿ. 6.5 ಮ್ಯಾಗ 4 ಇಂಚ್ ಬಂದೈತಿ. 7.25 ಇಂಚ್ ಈ ಥರ ತೊಗೋತಿದ್ದೆ. ಈ ಥರನ ಮಾಡಿರಿ. ನಾನು ಈ ಥರ ತೊಗೋತೀನಿ, 7.25 ಇಂಚ್. ಇದನ್ನು ನಾವು ನೋಟ್ ಮಾಡ್ಕೊಂಡು ಬರ್ರಿ. ಮುಂದಿನ ಕೊರಳಿನ ಉದ್ದ ಎಷ್ಟು? 6.25 ಇಂಚ್ ಅಥವಾ 7.25 ಇಂಚ್ ಅಂತಲೂ ಕರೀತಾರೆ. ನೆಕ್ಸ್ಟ್ ಒನ್ ಏನು ತೊಗೊಳ್ತಪ್ಪ ಅಂದ್ರೆ ಶೋಲ್ಡರು ನೀವು ಹೆಂಗೆ ತೊಗೊಳಕ್ಕೆ ಹೋಗಬೇಡ್ರಿ. ಈ ಥರ ರೌಂಡ್ ಶೇಪ್ ಅನ್ನೋದು ಇಲ್ಲೇ ಬಂದಿರಬೇಕು. ಆ ಥರ ತೊಗೋರಿ, ಅಂದ್ರೆ ಅದು ಪರ್ಫೆಕ್ಟಾಗಿ ಬರ್ತೈತಿ. ನೋಡೋಣ ಬರ್ರಿ.
ನೋಡಿರಿ ಕರೆಕ್ಟಾಗಿ ಈ ಥರ ಇಲ್ಲಿ ರೌಂಡ್ ಶೇಪ್ ಅನ್ನೋದು ನಿಮಗೆ ಬಂದಿರಬೇಕು. ಹೆಂಗೆ ತೊಗೊಂಡ್ರೆ ನೋಡ್ಬೋದು ನೀವು ಕರೆಕ್ಟಾಗಿ 9.5 ಇಂಚ್ ಬಂದೈತಿ. ಮತ್ತು ಹಂಗೆ ಶೋಲ್ಡರ್ ತೊಗೊಂಡೆ. ಶೋಲ್ಡರ್ ಪಟ್ಟಿ ಯಾವ ಥರ ತೊಗೊಳ್ಳೋದಂತಂದು ಹೇಳ್ಕೊಡ್ತೀನಿ. 2 ನೋಟ್ ಮಾಡಿಟ್ಕೋರಿ. ನೋಡಿರಿ 2.25 ಇಂಚ್ ಇದನ್ನು ನಾವು ನೋಟ್ ಮಾಡಿಟ್ಕೋತೀವಿ. ಹೇಳ್ರಿ ಏನು 5 ಇಂಚ್ ಶೋಲ್ಡರ್ ಎಷ್ಟು ಇಂಚು 9.25 ಇಂಚ್ ಬಂದೈತಿ. ಹಂಗೆ ಶೋಲ್ಡರ್ ಪಟ್ಟಿ 2.25 ಇಂಚ್ ಬಂದೈತಿ. ಇದಕ್ಕೆ ಎಷ್ಟು ಪ್ಲಸ್ ಮಾಡ್ತೀವಿ ಏನಂಬುದು ನಾನು ನೆಕ್ಸ್ಟ್ ಹೇಳ್ಕೊಡ್ತೀನಿ. ಬರೀ ನೆಕ್ಸ್ಟ್ ಇದ್ರೊಳಗೆ ಏನು ತೊಗೊಳ್ಳೋದಪ್ಪ ಅಂದ್ರೆ ಚೆಸ್ಟ್ ಮೆಜರ್ಮೆಂಟ್ ನೋಡಿರಿ. ಇಲ್ಲೇನು ಸ್ಟಿಚ್ ಹಾಕಿರ್ತಾರೆ ಇಲ್ಲಿಂದ ಈ ಸ್ಟಿಚ್ಚಿಗೆ ನಾವು ಕರೆಕ್ಟಾಗಿ ಮೆಜರ್ಮೆಂಟ್ ತೊಗೋಬೇಕಾಗ್ತದೆ. ನೋಡಿರಿ ಕರೆಕ್ಟ್ 15.5 ಇಂಚ್ ಬಂದೈತಿ. ಕರೆಕ್ಟಾಗಿ 15.5 ಇಂಚ್ ಈ ಥರನೂ ತೊಗೋಬೋದು. ಈ ಥರ ಉಕ್ಸ್ ಓಪನ್ ಮಾಡಿ ಇಲ್ಲಿನೂ ತೊಗೋಬೋದು. ಬಟ್ ನಾನು ಇದೇ ಥರ ತೊಗೋತೀನಿ. ಕೆಲವೊಮ್ಮೆ ಆ ಥರನೂ ತೊಗೋತಿರ್ತೀನಿ. ನಾನು ಯಾವ ಥರ ತೊಗೋತೀನಿ ಅಂತಂದು ನಿಮ್ಗೆ ಹೇಳ್ಕೊಡ್ತೀನಿ. ಬರ್ರಿ 15.5 ಇಂಚಲ್ರಿ ಇದನ್ನು ನಾವು ಬರ್ಕೊಂಡ್ಬಿಡೋಣ. ಅಂದರೆ ನೆಕ್ಸ್ಟ್ ನಾವು ಎಷ್ಟು ಪ್ಲಸ್ ಮಾಡ್ತೀವಿ ಅನ್ನೋದು ನಿಮ್ಗೆ ಹೇಳ್ಕೊಡೋಕೆ ನನಗೆ ಈಸಿ ಆಗ್ತದೆ. ಚೆಸ್ಟ್ ಅಲ್ರಿ ಎದೆಯ ಸುತ್ತಳತೆ ಚೆಸ್ಟ್ ಮೆಜರ್ಮೆಂಟು ಅಂತಾರೆ. ಎದೆಯ ಸುತ್ತಳತೆ ಅಂತಾರೆ. ಚೆಸ್ಟ್ ಎಮ್ ಅಂತ ಬರ್ಕೊಂಡ್ಬಿಡ್ತೀನಿ. ಅಂದರೆ ಚೆಸ್ಟ್ ಮೆಜರ್ಮೆಂಟ್ ಇದು ಎಷ್ಟು ಬಂದೈತ್ರಿ 15.5. ನೆಕ್ಸ್ಟ್ ಒನ್ ಏನಪ್ಪ ಅಂತಂದ್ರೆ ವೇಸ್ಟ್ ಮೆಜರ್ಮೆಂಟ್. ಕೆಲವೊಬ್ರು ವೇಸ್ಟ್ ಮೆಜರ್ಮೆಂಟ್ ತೊಗೋತಾರೆ, ಕೆಲವೊಬ್ರು ವೇಸ್ಟ್ ಮೆಜರ್ಮೆಂಟ್ ಅನ್ನೋದು ತೊಗೊಳ್ಳೋದಿಲ್ಲ. ನಾನಂತೂ ಕಂಪಲ್ಸರಿ ತೊಗೋತೀನಿ. ವೇಸ್ಟ್ ಮೆಜರ್ಮೆಂಟ್ ತೊಗೊಳ್ಳೋಣ ಬರ್ರಿ. ನೋಡಿರಿ ಕರೆಕ್ಟಾಗಿ ಈ ಪಾಯಿಂಟಿಂದ ಎಡ್ಜಿಂದ 13 ಇಂಚ್ ಕರೆಕ್ಟಾಗಿ ಬಂದೈತಿ. ಇದನ್ನು ನೋಟ್ ಮಾಡ್ಕೊಂಡು ಬರ್ರಿ. ಎಷ್ಟಂದ್ರೆ 13 ಇಂಚ್ ವೇಸ್ಟ್ ಮೆಜರ್ಮೆಂಟ್ ಎಷ್ಟು 13 ಇಂಚ್. ನೆಕ್ಸ್ಟ್ ಒನ್ ತೋಳು ಸ್ಲೀವ್ಸ್ ತೋಳಿನ ಉದ್ದ ಎಷ್ಟೈತಿ ನೋಡೋಣ ಬರ್ರಿ. ನೋಡಿರಿ ಕರೆಕ್ಟಾಗಿ 4.5 ಇಂಚ್ ತೋಳೈತಿ. ತೋಳು ಬರ್ಕೊಳ್ಳೋಣ ಬರ್ರಿ. ತೋಳಿನ ಉದ್ದ ಅರ್ಧ ಕನ್ನಡ ಅರ್ಧ ಇಂಗ್ಲೀಷ್ ಬರ್ತೀನಿ, ಯಾರು ತಪ್ಪು ತಿಳ್ಕೊಬೇಡ್ರಿ. ತೋಳಿನ ಉದ್ದ 4.5 ಇಂಚ್. ನೆಕ್ಸ್ಟ್ ಒನ್ ಏನು ತೊಗೊಳ್ಳೋಣಪ್ಪ ಅಂತಂದ್ರೆ ತೋಳಿನ ಲೂಸ್, ತೋಳಿನ ಸುತ್ತಳತೆ ಅಂತ ಕರೀತಾರೆ. ಸ್ಲೀವ್ಸ್ ರೌಂಡ್ ಅಂತಲೂ ಕರೀತಾರೆ. ಸ್ಲೀವ್ಸ್ ರೌಂಡ್ ಇದು ನನಗೆ ಲೂಸ್ ಆಗ್ತೈತಿ, ಆದರೂ ಪರವಾಗಿಲ್ಲ, ನನಗೆ ಇದು ಕಂಫರ್ಟೇಬಲ್ ಆಗೈತಿ. ಹಾಗಾಗಿ ನಾನು ಇದ್ರ ಅಳತೆನ ತೊಗೊಂಡಿನಿ. ಸ್ವಲ್ಪ ಲೂಸ್ ಆಗೈತೆ ಅರ್ಧ ಇಂಚ್, ಆದರೂ ಇದು ಎಷ್ಟೈತಿ ಅಷ್ಟೇ ತೊಗೊಳ್ಳೋಣ ಬರ್ರಿ. ನೋಡಿರಿ ಕರೆಕ್ಟಾಗಿ 5.5 ಇಂಚ್ ಐತಿ. ಸ್ಲೀವ್ಸ್ ರೌಂಡ್. ತೋಳಿನ ಸುತ್ತಳತೆ ತೋಳಿನ ಸುತ್ತಳತೆ ಎಷ್ಟೈತಿ 5.5 ಇಂಚ್. ನೆಕ್ಸ್ಟ್ ಒನ್ ಇದು ಮಾತ್ರ ಕಂಪಲ್ಸರಿ ನೀವು ತೊಗೋಬೇಕು. ಅದೇನಪ್ಪ ಅಂತಂದ್ರೆ ಆರ್ಮೋಲ್ ರೌಂಡ್. ಸ್ಲೀವ್ಸ್ ಒಳಗೆ ಲೂಸ್ ಬರಾಗ್ತೈತಿ, ಟೈಟ್ ಬರಾತೈತಿ ಅಂತ ಹೇಳ್ತಾರಲ್ಲ, ಇದನ್ನು ನೀವು ಕರೆಕ್ಟಾಗಿ ತೊಗೊಂಡ್ಬಿಟ್ರೆ ಪರ್ಫೆಕ್ಟಾಗಿ ಬರ್ತೈತಿ. ತೊಗೊಂಡು ಬರ್ರಿ. ತೋಳಿನ ಸುತ್ತಳತೆ ಕರೆಕ್ಟಾಗಿ ಈ ಥರ ಇಲ್ಲಿ ಮುದುಡು ಏನು ಬಂದಿರ್ತೈತಲ್ಲ ಕರೆಕ್ಟಾಗಿ ತೊಗೋಬೇಕು. ನೀವು ಬಿಗಿನರ್ಸ್ ಆಗಿರ್ತಿಲ್ಲ, ಸ್ವಲ್ಪ ಐರನ್ ಮಾಡಿ ಬ್ಲೌಸ್ ತೊಗೊಂಡ್ರೆ ಕರೆಕ್ಟಾಗಿ ಮೆಜರ್ಮೆಂಟ್ ತೊಗೊಳಕ್ಕೆ ಬರ್ತೈತಿ. ಇಲ್ಲರಿ ನಾನು ಅದೇ ಥರ ಹಂಗೆ ತೊಗೋತೀನಿ ಅಂದರೂ ಪರವಾಗಿಲ್ಲ, ತೊಗೋಬೋದು. ಬಟ್ ಇಸ್ತ್ರಿ ಮಾಡಿ ತೊಗೊಳೋದ್ರಿಂದ ಎಲ್ಲಿ ರಿಂಕಲ್ಸ್ ಅನ್ನೋದು ಬಂದಿರೋಂಗಿಲ್ಲ, ಪರ್ಫೆಕ್ಟಾಗಿ ಬರ್ತೈತೆ ಅನ್ನೋ ಒಂದು ಕಾರಣ ಅಷ್ಟೇ, ಮತ್ತೇನಿಲ್ಲ. ನೋಡಿರಿ ಕರೆಕ್ಟಾಗಿ ನೋಡಿ ಈ ಪಾಯಿಂಟ್ 7.5 ಇಂಚ್ 7.5 ಇಂಚ್ ಅನ್ನೋದು ಬಂದೈತೆ ನಮ್ಗೆ. ಇದೇನು ಆರ್ಮೋಲ್ ರೌಂಡ್. ರೌಂಡ್ ಎಷ್ಟೈತಿ 7.5 ಅಥವಾ 6.7 ಈ ಥರನೂ ಬರ್ಕೋಬೋದು.
ಬರ್ರಿ ಇದಕ್ಕೆ ಬ್ಲೌಸಿಂದು ಅಳತೆ ಅಂತೂ ತೊಗೊಂಡ್ರಿ. ಇದಕ್ಕೆ ಎಷ್ಟು ಪ್ಲಸ್ ಮಾಡ್ಬೇಕು ಅನ್ನೋದು ನಾನು ನಿಮ್ಗೆ ಹೇಳ್ಕೊಡ್ತೀನಿ. ಬ್ಲೌಸಿನ ಪೂರ್ಣ ಉದ್ದ ಎಷ್ಟೈತಿ ನಮ್ಗೆ 13 ಇಂಚು. 13 ಇಂಚ್ ಇದ್ದಾಗ ನಾವು ಬ್ಯಾಕ್ ಪಾರ್ಟ್ ಅನ್ನೋದು ಕಟ್ಟಿಂಗ್ ಮಾಡುವಾಗ ನೋಡಿರಿ, ಬ್ಯಾಕ್ PRT ಬ್ಯಾಕ್ ಪಾರ್ಟ್ ಅನ್ನೋದು ಕಟ್ಟಿಂಗ್ ಮಾಡುವಾಗ ನಾವು 1 ಇಂಚು ಪ್ಲಸ್ ಮಾಡಬೇಕಾಗತ್ತೆ. ಇದಕ್ಕೆ 13 ಇಂಚ್ ಇದ್ರೆ ಬ್ಯಾಕ್ ಪಾರ್ಟಿಗೆ 1 ಇಂಚು ನಾವು ಪ್ಲಸ್ ಮಾಡಬೇಕು. ಅಂದ್ರೆ ಟೋಟಲ್ಲು 14 ಇಂಚ್ ಅನ್ನೋದು ಬರ್ತೈತಿ. ನಾನು ಹೇಳೋದು ನಿಮ್ಗೆ ಸ್ವಲ್ಪ ಕನ್ಫ್ಯೂಸ್ ಆಗ್ಬೋದು. ನೆಕ್ಸ್ಟ್ ನಾನೇನು ಪೇಪರ್ ಕಟ್ಟಿಂಗ್ ಮಾಡಿ ಹೇಳ್ಕೊಡ್ತಿರ್ತೀನಲ್ಲ ಅವಾಗ ನಿಮ್ಗೆ ತಿಳಿತೈತಿ. ಬ್ಲೌಸಿನ ಪೂರ್ಣ ಉದ್ದ 13 ಇಂಚ್ ಇದ್ದಾಗ ಬ್ಯಾಕ್ ಪಾರ್ಟ್ ಕಟ್ಟಿಂಗ್ ಮಾಡುವಾಗ ಅದಕ್ಕೆ 1 ಇಂಚು ಪ್ಲಸ್ ಮಾಡಿ, ಅಂದ್ರೆ ಟೋಟಲ್ ಎಷ್ಟಾಗುತ್ತೆ 14 ಇಂಚು. ಫ್ರಂಟ್ ಪಾರ್ಟ್ FRNT ಫ್ರಂಟ್ ಪಾರ್ಟ್ ಕಟ್ಟಿಂಗ್ ನೀವು ಮಾಡುವಾಗ 2 ಇಂಚು ಪ್ಲಸ್ ಮಾಡ್ಕೋಬೇಕು. ನಾವು ಹೇಳೋದೀಗ ಕನ್ಫ್ಯೂಸ್ ಆಗ್ಬೋದು, ಆದರೆ ನಾವು ಇದನ್ನ ಏನೈತಲ್ಲ ಮೆಜರ್ಮೆಂಟ್ ತೊಗೊಳ್ಳೋದು ನೋಡಿರಿ, ಈ ಥರ ಬರ್ಕೋರಿ. ಬರೆದಿಟ್ಟು ನಾ ಎಷ್ಟು ಪ್ಲಸ್ ಮಾಡೀನಿ ಏನಂಬುದು ಒಂದಲ್ಲ ಒಂದು 2-3 ಸರಿ ನೀವು ಕುಂತು ನೋಡ್ಕೊಂಡ್ರಿ ಅಥವಾ ಪ್ರಾಕ್ಟೀಸ್ ಮಾಡಿದ್ರೆ ನಿಮ್ಗೆ ಬರ್ತೈತಿ, ಕನ್ಫ್ಯೂಸ್ನು ಆಗೋದಿಲ್ಲ. ಫ್ರಂಟ್ ಪಾರ್ಟಿಗೆ ಬ್ಯಾಕ್ ಪಾರ್ಟಿಗೆ 1 ಇಂಚ್ ಪ್ಲಸ್ ಮಾಡಿರಲ್ಲ, ಫ್ರಂಟ್ ಪಾರ್ಟಿಗೆ ಬ್ಲೌಸಿನ ಪೂರ್ಣ ಉದ್ದ 13 ಇಂಚ್ ಐತಿ, ಅದಕ್ಕೆ ಪ್ಲಸ್ 2 ಇಂಚ್ ಮಾಡಬೇಕು. ಅಂದರೆ ಟೋಟಲ್ ಎಷ್ಟಾಯ್ತು 15 ಇಂಚ್ ನಮ್ಗೆ ಆಯ್ತು. ನೆಕ್ಸ್ಟ್ ಬ್ಲೌಸಿನ ಕೊರಳಿನ ಪಟ್ಟಿ ಅಂದರೆ ಸ್ವಲ್ಪ ಕನ್ಫ್ಯೂಸ್ ಆಗುತ್ತೆ. ಈ ಥರ ಇಲ್ಲೇನೈತಲ್ಲ ಇದು ಕೊರಳಿನ ಪಟ್ಟಿ ಅನ್ಸುತ್ತೆ ರೀ, ಆಗುತ್ತೆ. ನಾವು ಇದು ಬ್ಲೌಸಿಂದ ಬ್ಯಾಕ್ ಡೀಪ್ ಈ ಥರನೂ ತೊಗೋತಾರೆ, ನಾವು ಈ ಥರ ಪಟ್ಟಿ ತೊಗೊಂಡಿವ್ರಿ. ಹಾಗಾಗಿ ನಾವು ಪಟ್ಟಿ ಮುಖಾಂತರ ಈಗ ಹೇಳ್ಕೊಡ್ತೀನಿ. ಇದಕ್ಕೆ ಎಷ್ಟೈತಿ ಬ್ಲೌಸಿನ ಹಿಂದಿನ ಕೊರಳಿನ ಪಟ್ಟಿ ಎಷ್ಟೈತಿ 4 ಇಂಚ್ ಐತಿ. ಇದಕ್ಕೆ ಅರ್ಧ ಇಂಚ್ ಸೇರಿಸಿ. ಅರ್ಧ ಇಂಚ್ ಎದಕ್ಕಪ್ಪ ಅಂತಂದ್ರೆ ಇಲ್ಲೇ ಅರ್ಧ ಇಂಚು ಎಕ್ಸ್ಟ್ರಾ ನೀವು ಇಲ್ಲೇ ಇದು 4 ಇಂಚು ಟೋಟಲ್ ಐತಿ. ಇದಕ್ಕೆ ಇಲ್ಲಿ ಅರ್ಧ ಇಂಚ್ ಸೇರಿಸಿದ್ರೆ ಇಲ್ಲ ಹೊಲಿಗೆ ಅನ್ನೋದು ಹೋಗ್ಬಿಡ್ತೈತಿ. ಹಾಗಾಗಿ ಇದಕ್ಕೆ ಪ್ಲಸ್ ಅರ್ಧ ಇಂಚು ಟೋಟಲ್ ಎಷ್ಟಾತಪ್ಪ ಅಂದ್ರೆ 4.5 ಇಂಚು ಆಕೈತಿ. ನೆಕ್ಸ್ಟು ಬಗಲಿನ ಉದ್ದ ಎಷ್ಟೈತಪ್ಪ ಅಂದ್ರೆ ಇಲ್ಲಿ ನೋಡಿರಿ, ಇಲ್ಲಿ ನೀವು ನೋಡ್ಬೋದು. ಇದು ಬಗಲಿನ ಉದ್ದ. ಇದಕ್ಕೆ ಬಗಲಿನ ಉದ್ದಕ್ಕೆ ಒಂದು 1/4 ಇಂಚು ಸೇರಿಸಿದ್ರೆ ಸಾಕು. ಕೆಲವೊಬ್ಬರು ಅರ್ಧ ಇಂಚು ಹಿಂಗೆ ಸೇರಿಸ್ತಿರ್ತಾರೆ, ನಾವು 1/4 ಇಂಚು ಸೇರಿಸೋಣ. ಎಷ್ಟೈತಿ ಬಗಲಿನ ಉದ್ದ ಪ್ಲಸ್ 1/4 ಇಂಚು. ಪೋಣೆ ಟೋಟಲ್ ಎಷ್ಟಾಗುತ್ತೆ ಅಂದ್ರೆ ಇದು ಪೋಣೆ 5 ಇಂಚ್ ಆಗುತ್ತೆ. ನೋಡಿರಿ ನೀವು ಪೋಣೆ 5 ಇಂಚು ಅನ್ನೋದು ಬರ್ತೈತಿ. ಪೋಣೆ 5 ಇಂಚು ಮತ್ತು ಈ ಥರ ತೋರಿಸ್ಬೇಕಪ್ಪ ಅಂತಂದ್ರೆ 4.25 ಇಂಚ್ ಅಂತಂದ್ರೆ ಹೇಳ್ಬೋದು. ಮತ್ತು ಮುಂದಿನ ಕೊರಳಿನ ಉದ್ದ ಇಲ್ಲಿ ನೋಡ್ತಿರಲ್ಲ ನೀವು, ಇದು ಮುಂದಿನ ಕೊರಳಿನ ಉದ್ದ. ಇದಕ್ಕೆ ನಾವು ಎಷ್ಟಪ್ಪ ಅಂದ್ರೆ ಈಗ ಪೋಣೆ 7 ಇಂಚ್ ಆಗೈತಿ. ಇದಕ್ಕೆ ಒಂದು 1/4 ಇಂಚ್ ಸೇರಿಸಿದ್ರೆ ಸಾಕು. 1/4 ಇಂಚ್ ಸೇರಿಸಿದ್ರೆ ಸಾಕು. ಇದು ಟೋಟಲ್ ಎಷ್ಟಾಗುತ್ತಪ್ಪ ಅಂದ್ರೆ ಕರೆಕ್ಟ್ 7 ಇಂಚ್ ಅನ್ನೋದಾಗುತ್ತೆ. ನಾ ಹೇಳ್ಕೊಡೋದು ಸ್ವಲ್ಪ ಕನ್ಫ್ಯೂಸ್ ಆಗ್ಬೋದು ನಿಮ್ಗೆ. ಇಲ್ಲಿ ಒಂದು ಸ್ವಲ್ಪ ಕನ್ಫ್ಯೂಸ್ ಆಗುತ್ತೆ, ನೆಕ್ಸ್ಟ್ ಇಲ್ಲಿ ಪಾರ್ಟ್ ಬರ್ತೈತಿ, ಇಲ್ಲೊಂದು ಸ್ವಲ್ಪ ಕನ್ಫ್ಯೂಸ್ ಆಗುತ್ತೆ. ಇದು ಒಂದು 2-3 ಸರಿ ನೀವು ಕುಂತು ನೋಡಿಬಿಟ್ರೆ ನಿಮಗೇನು ಕನ್ಫ್ಯೂಸ್ ಅನ್ನೋದು ಆಗೋದೇ ಇಲ್ಲ, ಪರ್ಫೆಕ್ಟ್ ಆಗ್ತೀರಿ. ಶೋಲ್ಡರ್ ಇದು ಎಷ್ಟೈತಿ 4.5 ಇಂಚ್ ಐತಿ. ತೋರಿಸ್ತೀನಿ ನಿಮ್ಗೆ. 4.5 ಇಂಚ್ ಅಲ್ರಿ, ಟೋಟಲಾಗಿ 9.5 ಇಂಚ್ ಐತಿ ಶೋಲ್ಡರ್. ನಾವೇನು ಉದ್ದ ತೊಗೊಂಡಿವಲ್ಲ ಈ ಥರ ಶೋಲ್ಡರ್ ಟೋಟಲ್ ಎಷ್ಟೈತಿ ಇಲ್ಲೇ ಟೇಪ್ ಮುಖಾಂತರ ನಾನು ನಿಮ್ಗೆ ಹೇಳ್ಕೊಡ್ತೀನಿ. ಟೋಟಲ್ 9.5 ಇಂಚ್ ಐತಿ. ಈ 9.5 ಅರ್ಧ ಮಾಡಬೇಕು. ಇದು 9.5 ಅರ್ಧ ಮಾಡಿದರೆ ಎಷ್ಟು ಪೋಣೆ 5 ಇಂಚ್ ಬಂತು. ನಾನು ನಿಮ್ಗೆ ಹೇಳ್ಕೊಡ್ತೀನಿ ತಡ್ರಿ. ಇದ್ರೊಳಗೆ ಅರ್ಧ ಮಾಡೋಣ ಎಷ್ಟಾಗತ್ತೆ ಪೋಣೆ 5 ಇಂಚ್ ಆಗುತ್ತೆ. ಈ 9.5 ಅರ್ಧ ಮಾಡೋಣ ಪೋಣೆ 5 ಏನು ಬಂತು ಅದಕ್ಕೆ ನಾವು ಅರ್ಧ ಇಂಚ್ ಪ್ಲಸ್ ಮಾಡಬೇಕು. ಪೋಣೆ 5 ನೋಡಿರಿ 5.25 ಬಂತು ನೋಡಿರಿ. 4.5ಗೆ ಪ್ಲಸ್ ಅರ್ಧ ಇಂಚು ನಾವು ಪ್ಲಸ್ ಮಾಡೋಣ. 5 ಟೋಟಲ್ 5.25 ಇಂಚ್ ಅನ್ನೋದು ನಮಗೆ ಬರ್ತೈತಿ. ನೆಕ್ಸ್ಟ್ ಒನ್ ಏನಂತ ಶೋಲ್ಡ್ರ್. ಆಗಳ ಇದು ಶೋಲ್ಡ್ರ್ ಪೂರ್ಣ ಉದ್ದಾತ. ಇದು ಶೋಲ್ಡ್ರ್ ಪಟ್ಟಿ ಎಷ್ಟು ಬಂದೈತಿ 2.25 ಬಂದೈತಿ. ಅದಕ್ಕೆ ನಾವು ಅರ್ಧ ಇಂಚು ಸೇರಿಸ್ಬೇಕು. 2.25ಗೆ ಅರ್ಧ ಇಂಚು ಸೇರಿಸೋಣ ಪೋಣೆ 3 ಆಗುತ್ತೆ. ನೆಕ್ಸ್ಟು ಚೆಸ್ಟ್ ಮೆಜರ್ಮೆಂಟ್ ಎಷ್ಟಿತ್ತು 15.5 ಇತ್ತು. 15.5 ಅರ್ಧ ಎಷ್ಟು ನೋಡೋಣ ಬರ್ರಿ. 15 ನೋಡಿ ಇಲ್ಲಿ 15.5 ನಾನು ತೊಗೊಂಡಿನಿ. 15.5 ಅರ್ಧ ನೋಡಿರಿ ಪೋಣೆ 8 ಇಂಚ್ ಬಂತು. ಇದು ಫ್ರಂಟ್ ಪಾರ್ಟಿಗೆ ಅರ್ಧ ಇಂಚು ಸೇರಿಸ್ಬೇಕಾಗತ್ತೆ. ತಡ್ರಿ ಹೇಳ್ಕೊಡ್ತೀನಿ ನಾನು ನಿಮಗೆ.
ಇದರ ಅರ್ಧ ಎಷ್ಟು ಅಂದ್ರೆ 7.8 ಬಂದೈತಿ. ಈ ಫ್ರಂಟ್ ಪಾರ್ಟಿಗೆ ಇಲ್ಲಿ ಎಫ್ ಅಂತ ಇಲ್ಲಿ ಬರ್ದಿರ್ತೀನಿ ನೋಡ್ರಿ, ನೀವು ನಿಮ್ಗೆ ಕಾಣಿಲ್ಲ ಅಂದ್ರೆ ಇಲ್ಲಿ ನೋಡ್ಕೋಬೇಕು. ಫ್ರಂಟ್ ಪಾರ್ಟಿಗೆ 7.8ಕ್ಕೆ ಇದ್ರೊಳಗೆ 2 ಭಾಗ ಮಾಡೋಣ. 7.8 ಇಂಚ್ ಬಂತು. 7.8 ಇಂಚಿಗೆ ನಾವು ಅರ್ಧ ಇಂಚ್ ಸೇರಿಸ್ಬೇಕು. 7.8ಕ್ಕೆ ಅರ್ಧ ಇಂಚ್ ಸೇರ್ಸೋಣ. 8.25 ಬರ್ತೈತಿ. ಟೋಟಲ್ 8.25 ಇಂಚ್ ಬಂತು. ಸ್ವಲ್ಪ ಕನ್ಫ್ಯೂಸ್ ಆಗಬೇಡ್ರಿ, ಸ್ವಲ್ಪ ಕುಂತು ನೋಡ ನಿಮ್ಗೆ ಬರ್ತೈತಿ. ನೆಕ್ಸ್ಟ್ ಬ್ಯಾಕ್ ಪಾರ್ಟಿಗೆ ಏನು ಸೇರಿಸ್ಬೇಕಪ್ಪ ಅಂದ್ರೆ ನೋಡಿರಿ, ಇಲ್ಲೇ ಬರ್ತಿರ್ತೀನಿ. ಬ್ಯಾಕ್ ಪಾರ್ಟಿಗೆ ಈ ಥರ ಗೆರೆ ಹಾಕ್ಬಿಡ್ತೀನಿ. 7.8 ಬಂದಿತ್ತಲ್ಲ, 7.8ಕ್ಕೆ 7.8 ಇಟ್ಬಿಡೋದು. ಇದಕ್ಕೆ ಏನು ಸೇರ್ಸಕ್ಕೆ ಹೋಗಬೇಡ್ರಿ. ನೆಕ್ಸ್ಟ್ ವೇಸ್ಟ್ ಮೆಜರ್ಮೆಂಟ್ ಇದು 1 ನಿಮಿಷ ತಡ್ರಿ. ಇದು ಚೆಸ್ಟ್ ಮೆಜರ್ಮೆಂಟಿಗೆ ಅರ್ಧ ಇಂಚ್ ಯಾಕೆ ಪ್ಲಸ್ ಮಾಡ್ಕೊಂಡಪ್ಪ ಅಂತಂದ್ರೆ, ನೀವು ಡಾಚ್ ಹಿಡಿತಿರ್ತೀರಲ್ಲ ಈ ಥರ, ಇಲ್ಲಿ ನೋಡಿರಿ ಡಾಚ್ ಹಿಡಿಯೋಕ್ಕೂ ಬಂತು, ಇಲ್ಲಿ ಉಕ್ಕುಪಟ್ಟಿ ಅದಕ್ಕೂ ಬಂತು ಅನ್ನೋ ಒಂದು ಕಾರಣಕ್ಕಾಗಿ ಎಕ್ಸ್ಟ್ರಾ ಅರ್ಧ ಇಂಚ್ ಸೇರಿಸಿರ್ತೀನಿ. ಇನ್ನು ವೇಸ್ಟ್ ಮೆಜರ್ಮೆಂಟ್ 13 ಇಂಚ್ ಬರ್ತೈತಿ. ಇಲ್ಲಿ 13 ಇಂಚಿನ ಅರ್ಧ ಮಾಡೋಣ ಬರ್ರಿ. ನೋಡಿರಿ, ಇಲ್ಲಿ ನಾನು 13 ಇಂಚ್ ತೊಗೊಂಡಿನಿ. 13 ಇಂಚನ್ನು 2 ಭಾಗ ಮಾಡಾತೀನಿ. 13 ಇಂಚಿಗೆ 2 ಭಾಗ ಮಾಡೋಣ. ಕರೆಕ್ಟಾಗಿ 6.5 ಬಂತು. ಆ 6.5 ಒಳಗೆ ಫ್ರಂಟ್ ಪಾರ್ಟಿಂದ ನಾ ಹೇಳಾಕತ್ತೀನಿ ರೀ. ನೋಡಿರಿ, ಎಫ್ ಪಾರ್ಟ್ ಅಂತ ನಾ ಇಲ್ಲೇ ಬರ್ತಿರ್ತೀನಿ. ಫ್ರಂಟ್ ಪಾರ್ಟಿಗೆ 6.5 ಇಂಚಿಗೆ 6.5 ಇಂಚ್ ನಾ ಬಂದೈತಿ. ಇಲ್ಲೇ ಬರ್ಕೊಂಡಿನಿ ನೋಡ್ರಿ ನೀವು. 6.5 ಇಂಚ್ ಈ ಏನು 6.5 ಇಂಚ್ ಏನು ಬಂದಿರ್ತೈತಲ್ಲ ರೀ, 6.5 ಇಂಚಿಗೆ ಪ್ಲಸ್ 2.5 ಇಂಚ್ ತೊಗೋಬೇಕು ರೀ. ಇದು ಹೆವಿ ಚೆಸ್ಟ್ ಇದ್ದವರಿಗೆ 2.5 ಇಂಚ್ ತೊಗೋಬೇಕು. ಇಲ್ಲ ನಾರ್ಮಲ್ ಚೆಸ್ಟ್ ಅಥವಾ ಹಂಗಿದ್ದವರಿಗೆ 2 ಅಥವಾ 1.5 ಇಂಚ್ ತೊಗೊಂಡ್ರು ಬರ್ತೈತಿ. ಈಗಂತೂ 2.5 ಇಂಚ್ ಪ್ಲಸ್ ಮಾಡಿ ನಾನು ಹೇಳತ್ತೀನಿ. ಮುಂದೆ ನಾ ಪೇಪರ್ ಕಟ್ಟಿಂಗ್ ಒಳಗೆ ನಿಮಗೆಲ್ಲ ಹೇಳ್ಕೊಡ್ತೀನಿ. 6.5ಗೆ 2.5 ಇಂಚ್ ಸೇರ್ಸಾನ ಎಷ್ಟು ಆಗ್ತೈತಪ್ಪ ಅಂದ್ರೆ ನೋಡಿರಿ, 6.5, 7.5, 8.5, 9 ಇಂಚ್ ಅನ್ನೋದು ಬರ್ತೈತಿ. ಇದು ಫ್ರಂಟ್ ಪಾರ್ಟಿಗೆ ನಾನು ಹೇಳತ್ತೀನಿ 9 ಇಂಚ್. ನೆಕ್ಸ್ಟು ಬ್ಯಾಕ್ ಪಾರ್ಟ್ ನೆಕ್ಸ್ಟ್ ವೇಸ್ಟ್ ಮೆಜರ್ಮೆಂಟ್. ಇದು ಫ್ರಂಟ್ ಪಾರ್ಟ್ ಹೇಳಿದರೆ, ಬ್ಯಾಕ್ ಪಾರ್ಟಿಗೆ 6.5 ಇಂಚಿಗೆ ಪ್ಲಸ್ 1 ಇಂಚ್ ನಾವು ಪ್ಲಸ್ ಮಾಡ್ಕೋಬೇಕು. ಯಾಕಪ್ಪ ಅಂದ್ರೆ ಬ್ಯಾಕ್ ಡಾಚ್ ಹಿಡಿತಿರ್ತೀರಿ ನೋಡಿರಿ, ಈ ಥರ ಇಲ್ಲಿ ಡಾಚ್ ಅನ್ನೋದು ನೀವು ಹಿಡಿತಿರ್ತೀರಲ್ಲ, ಹಾಗಾಗಿ ನಾನು ಪ್ಲಸ್ 1 ಇಂಚ್ ಮಾಡ್ಕೊ ಅಂತ ಹೇಳಿದೆ. 6.5 ಅಂದರೆ ಟೋಟಲ್ ನಮ್ಗೆ 7.5 ಬರ್ತೈತಿ. ಇದು ಬ್ಯಾಕ್ ಪಾರ್ಟಿಗೆ. ನೆಕ್ಸ್ಟು ಸ್ಲೀವ್ಸಿನ ಉದ್ದ, ತೋಳಿನ ಉದ್ದ ಎಷ್ಟು ಬರ್ತೈತಿ ರೀ, 4.5 ಇಂಚಿಗೆ ಅರ್ಧ ಇಂಚ್ ಪ್ಲಸ್ ಮಾಡ್ಕೊಳ್ರಿ. ಈ ಅರ್ಧ ಇಂಚ್ ಯಾಕಪ್ಪ ಅಂತಂದ್ರೆ, ಇಲ್ಲಿ ನೀವೇನು ಸ್ಟಿಚ್ ಹಾಕ್ತಿರ್ತೀರಿ ನೋಡಿರಿ, ಹೊಲಿಗೆ ಈ ಥರ ಇಲ್ಲಿ ಒಳಗೆ ಹೊಲಿಗೆ ಹಾಕ್ತಿರ್ತಾರಲ್ಲ, ಅದಕ್ಕೆ ನಾ ಇದು ಮಾರ್ಜಿನ್ ಏನು ಹೇಳಿಲ್ಲ ರೀ. ಬಟ್ ಎಷ್ಟು ಪ್ಲಸ್ ಮಾಡ್ಕೊ ಅನ್ನೋದು ಅಷ್ಟೇ ಹೇಳ್ತೀನಿ. ಆ ಮಾರ್ಜಿನ್ ಎಷ್ಟು ಅರ್ವಿ ಬಿಟ್ಕೋ ಏನು ಹೇಳಿಲ್ಲ. ಅದನ್ನು ನೆಕ್ಸ್ಟ್ ನಾ ಕ್ಲಾಸ್ನಾಗ ಹೇಳ್ಕೊಡ್ತೀನಿ. 4.5 ಇಂಚಿ ಅರ್ಧ ಇಂಚ್ ಸೇರಿಸಿದ್ರೆ 5 ಇಂಚ್ ಆಗ್ತೈತಿ. ನೆಕ್ಸ್ಟು ತೋಳಿನ ಸುತ್ತಳತೆ. ಇದು ತೋಳಿಂದ ಏನು ಸುತ್ತಳತೆ ಹೇಳಿದ್ರೆ ಸ್ಲೀವ್ಸ್ ರೌಂಡ್. ಇದು ಏನೈತಿ ಸೇಮ್ ಇಡ್ರಿ, ಅದು ಏನು ಎಕ್ಸ್ಟ್ರಾ ಮಾಡ್ಕೊಳ್ಳೋ ಅಗತ್ಯ ಇಲ್ಲ. ಇದು 0, 5.5ಗೆ 5.5 ಇಂಚ್. ನೆಕ್ಸ್ಟ್ ಆರ್ಮೋಲ್ ರೌಂಡ್. ಇದು ನೋಡಿ, ಇದು ಏನೈತಲ್ಲ ಆರ್ಮೋಲ್ ರೌಂಡ್, ಇದು ಆ್ಯಸ್ ಇಟ್ ಇಸ್ ಸೇಮ್. ಅದಕ್ಕೂ ಏನು ನಾವು ಪ್ಲಸ್ ಮಾಡ್ಕೊಳ್ಳೋ ಅಗತ್ಯ ಇಲ್ಲ. ಇದೆಷ್ಟೈತಿ 7.7. 7ಗೆ 7 ಇಂಚ ಇಡ್ರಿ. ನೋಡಿರಿ, ಈ ಥರ ಐತಿ ಬ್ಲೌಸ್ ರೆಡಿ ಇದ್ದಿದ್ದು ಬ್ಲೌಸು. ಅದ್ರ ಅಳತೆ ಯಾವ ಥರ ತೊಗೊಳ್ಳೋದು, ಅದನ್ನು ಯಾವ ಥರ ಬರ್ಕೊಂಡು ಎಷ್ಟು ಪ್ಲಸ್ ಮಾಡಬೇಕು, ಎಷ್ಟು ಏನಂಬುದು ನಾ ಇಲ್ಲಿ ಎಲ್ಲ ನೋಡ್ಕೊಂಡಿನಿ. ಒಂದು ಸಾರಿ ಸ್ಕ್ರೀನ್ಶಾಟ್ ಹೊಡ್ಕೋರಿ. ಇದನ್ನು 1ರಿಂದ 2 ಸಾರಿ ಕೂತು ನೋಡಿರಿ, ಬರ್ಕೋರಿ. ಅಂದ್ರೆ ನಿಮ್ಗೆ ಪ್ರಾಕ್ಟೀಸ್ ಮಾಡಿದ್ರೆ ನಿಮ್ಗೆ ಯಾವುದು ಟಫ್ ಅಂತ ಅನಿಸೋದಿಲ್ಲ. ಈ ಪಾರ್ಟ್ ಏನೈತಿ ಬ್ಲೌಸಿನ ಪೂರ್ಣ ಉದ್ದ, ಫ್ರಂಟ್ ಬ್ಯಾಕ್ ಎಷ್ಟು ಇಂಚ್ ಮಾಡ್ಕೊಳ್ಳೋದು ಸ್ವಲ್ಪ ಕನ್ಫ್ಯೂಸ್ ಆಗ್ಬೋದು. ನೆಕ್ಸ್ಟ್ ಚೆಸ್ಟ್ ಮೆಜರ್ಮೆಂಟು, ವೇಸ್ಟ್ ಮೆಜರ್ಮೆಂಟು ನಿಮ್ಗೆ ಸ್ವಲ್ಪ ಕನ್ಫ್ಯೂಷನ್ ಅಂತ ಅನಿಸ್ಬೋದು. ಬಟ್ 1ರಿಂದ 2 ಸಾರಿ ನೀವು ಕೂತು ನೋಡೋದ್ರಿಂದ ನಿಮ್ಗೆ ರೂಢಿ ಆಗ್ತೈತಿ, ಪರ್ಫೆಕ್ಟ್ ಆಗ್ತೈತಿ, ಯಾವುದು ಟಫ್ ಅಂತ ಅನಿಸೋದಿಲ್ಲ. ನೋಡಿರಿ, ಈ ಥರ ಐತಿ ನಮ್ಮ ಬ್ಲೌಸ್ ಮೆಜರ್ಮೆಂಟ್ ತೊಗೊಳ್ಳೋದು. ಯಾರಿಗೆಲ್ಲ ಇಷ್ಟ ಆಗ್ತೈತಿ ಕಮೆಂಟ್ ಮೂಲಕ ನೀವು ನನಗೆ ತಿಳಿಸ್ಬೋದು. ನನ್ನ ಕಡೆನೂ ಏನಾರ ಮಿಸ್ಟೇಕ್ ಇದ್ರೆ ಅದನ್ನು ಹೇಳ್ರಿ, ನಾನು ತಿದ್ಕೋತೀನಿ. ಥ್ಯಾಂಕ್ ಯು.